Hey guys, welcome back to my YouTube channel. Finally KE ಇಂದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 2024ರ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ. ಅಫಿಷಿಯಲ್ ಆಗಿ KE ಇಂದನೇ ಈ ಒಂದು ರಿಸಲ್ಟ್ ನ ಬಿಡುಗಡೆ ಮಾಡಿದ್ದಾರೆ. ಸೊ ಅಭ್ಯರ್ಥಿಗಳು ಡಿಸ್ಟ್ರಿಕ್ಟ್ ವೈಸ್ ನಿಮ್ಮ ಒಂದು ರಿಸಲ್ಟ್ ನ ಇಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಹಾಗೆ ರಿಸಲ್ಟ್ ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಅಫಿಷಿಯಲ್ ಆದ ಲಿಂಕ್ ಕೂಡ ಬಿಟ್ಟಿದ್ದಾರೆ. ಸೊ ತಾವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ನೋಡಿ ಡಿಸ್ಟ್ರಿಕ್ಟ್ ವೈಸ್ ಏನು ರಿಸಲ್ಟ್ ನ ಬಿಟ್ಟಿದ್ದಾರೆ. VAO ತಾತ್ಕಾಲಿಕ ಜಿಲ್ಲಾ ಪಟ್ಟಿಗಳು. ಸೊ ನೀವು ಯಾವ ಒಂದು ಡಿಸ್ಟ್ರಿಕ್ಟ್ ಇಂದ ಅಪ್ಲೈ ಮಾಡಿದ್ರಿ, ಸೊ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಯಾವ್ದಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಒಂದು ರಿಸಲ್ಟ್ ಓಪನ್ ಆಗುತ್ತೆ. ಓಕೆ, ಸೊ ಈ ರೀತಿ ಒಂದು ರಿಸಲ್ಟ್ ಶೀಟ್ ಓಪನ್ ಆಗುತ್ತೆ. ಸೊ ಈ ರಿಸಲ್ಟ್ ಶೀಟ್ ಮೇಲೆ ನೀವು ನಿಮ್ಮ ಒಂದು ರಿಜಿಸ್ಟರ್ ನಂಬರ್, ಅಪ್ಲಿಕೇಶನ್ ನಂಬರ್ ಏನಿದೆ ಅದನ್ನು ಎಂಟರ್ ಮಾಡಿಬಿಟ್ಟು ಸೊ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಹಾಗೆ ನೋಡಿ ಇಲ್ಲಿ ನೋಡಿ VAO ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ. ಸೊ ನೋಡಿ ಫ್ರೆಂಡ್ಸ್, ಇದೊಂದು ಪ್ರಾವಿಷನಲ್ ರಿಸಲ್ಟ್ ಆಗಿರುತ್ತೆ. ಓಕೆ, ಸೊ ಇದಕ್ಕೆ ಒಂದು ಆಕ್ಷೇಪಣೆ, ಈ ಒಂದು ರಿಸಲ್ಟ್ ಅಲ್ಲಿ ನಿಮ್ಗೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ, ಅಬ್ಜೆಕ್ಷನ್ ಇದ್ದಲ್ಲಿ ಅಬ್ಜೆಕ್ಷನ್ ಸಲ್ಲಿಸಲು ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಬಹುದು VAO ಪ್ರಾವಿಷನಲ್ ಸ್ಕೋರ್ ಆಕ್ಷೇಪಣೆ ಲಿಂಕ್. ಓಕೆ, ಸೊ ಈ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಸೊ ನೋಡಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಒಂದು ಫಾರ್ಮೆಟ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಫಾರ್ಮೆಟ್ ಅಲ್ಲಿ ಕೇಳಿರ್ತಕ್ಕಂತಹ ಒಂದು ಡೀಟೇಲ್ಸ್ ನ ಫಿಲ್ಅಪ್ ಮಾಡಿಬಿಟ್ಟು ನೀವು ಅಬ್ಜೆಕ್ಷನ್ ಕೂಡ ಸಲ್ಲಿಸಬಹುದು. ಓಕೆ, ಸೊ ರಿಸಲ್ಟ್ ಚೆಕ್ ಮಾಡ್ಕೊಳ್ಳಿಕ್ಕೆ ನೋಡಿ ಇದು ಲಿಂಕ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಲಿಂಕ್. ಓಕೆ, ಈ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಡೈರೆಕ್ಟ್ ಕ್ಲಿಕ್ ಮಾಡ್ಕೊಂಡು ನೀವು ಏನ್ ಮಾಡ್ಬೋದು, ರಿಸಲ್ಟ್ ನ ಚೆಕ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ನೋಡಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ನ ಎಂಟರ್ ಮಾಡಬೇಕು. ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಸೊ ನೋಡಿ ಫ್ರೆಂಡ್ಸ್, ಇದು ಪ್ರಾವಿಷನಲ್ ರಿಸಲ್ಟ್ ಆಗಿರುತ್ತೆ. ಸೊ VAO ಪೇಪರ್ 1 ಅಂಡ್ ಪೇಪರ್ 2 ಪ್ರಾವಿಷನಲ್ ರಿಸಲ್ಟ್ ಆಗಿರುತ್ತೆ. ಓಕೆ, ಆಕ್ಷೇಪಣೆ ಲಿಂಕ್ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸೊ ನೋಡಿ ಪ್ರಕಟಣೆ ಮೂಲಕ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಓಕೆ, ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು 28/11/2024 ಸಂಜೆ 4 ಗಂಟೆ ಒಳಗೆ ನಿಮ್ಮ ರಿಸಲ್ಟ್ ಅಲ್ಲಿ ಏನಾದರೂ ಒಂದು ಅಬ್ಜೆಕ್ಷನ್ ಇದ್ರೆ ಸೊ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು. ಓಕೆ, ಸೊ ಅವರ ಒಂದು ವೆಬ್ಸೈಟ್ ಇದೆ, ಪ್ರಾಧಿಕಾರ ವೆಬ್ಸೈಟ್ ನಲ್ಲಿ ಒದಗಿಸಿದ ಲಿಂಕ್ ಮೂಲಕ ಆಕ್ಷೇಪಣೆಯನ್ನು ಸಲ್ಲಿಸುವಂತೆ ಈ ಮೂಲಕ ತಿಳಿಸಿದೆ. ಓಕೆ, ಸೊ ತಾತ್ಕಾಲಿಕ ಅಂಗಗಳ ಹೊರತುಪಡಿಸಿ ಸಲ್ಲಿಸಲಾಗುವ ಆಕ್ಷೇಪಣೆಗಳನ್ನು ಮತ್ತು ಪೂರಕ ದಾಖಲೆಗಳಿಲ್ಲದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸೊ ದಟ್ ಮೀನ್ಸ್ ಪುರಸ್ಕರಿಸಲಾಗುವುದಿಲ್ಲ. ಓಕೆ, ಸೊ ಪ್ರಾಪರ್ ಡಾಕ್ಯುಮೆಂಟ್ಸ್ ಜೊತೆಗೆ, ಒಂದು ದಾಖಲೆ ಜೊತೆಗೆ ನೀವು ಒಂದು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗ್ತದೆ. ಸೊ ಹಾಗೆ ನೋಡಿ ಫ್ರೆಂಡ್ಸ್, ಒಂದು ಫೈನಲ್ ಕೀ ಆನ್ಸರ್ಸ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ VAO ಫೈನಲ್ ಕೀ ಆನ್ಸರ್ಸ್ ಪೇಪರ್ 1 ಇದು ಫೈನಲ್ ಕೀ ಆನ್ಸರ್ ಆಗಿರುತ್ತೆ. ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದೆ. ಸೊ ಪರಿಷ್ಕೃತ ಕೀ ಆನ್ಸರ್ಸ್ಗಳು ಯಾವ್ಯಾವ ಒಂದು ಕ್ವಶನ್ಸ್ಗೆ ಕೀ ಆನ್ಸರ್ಸ್ನ ರಿವೈಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ಒಂದು ಫೈನಲ್ ಕೀ ಆನ್ಸರ್ಸ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಇದರಲ್ಲಿ ಪೇಪರ್ 1 ಇದು ಕೀ ಆನ್ಸರ್ಸ್ ಆಗಿರುತ್ತೆ. ಸೊ ಅಪ್ ಟು 100 ಕ್ವಶನ್ಸ್ ಇಂದು. ಸೊ ಸೇಮ್ ಥಿಂಗ್ ಇಲ್ಲಿ VAO ಫೈನಲ್ ಕೀ ಆನ್ಸರ್ ಫಾರ್ ಪೇಪರ್ 2ಗೆ ಇದೊಂದು ಕೀ ಆನ್ಸರ್ಸ್ ಆಗಿರುತ್ತೆ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಡಿಸ್ಟ್ರಿಕ್ಟ್ ವೈಸ್ ಏನೋ ಒಂದು ರಿಸಲ್ಟ್ ನ ಬಿಡುಗಡೆ ಮಾಡಿದ್ದಾರೆ. ಸೊ ಎಲ್ಲಾ ಜಿಲ್ಲೆಯ ಒಂದು ರಿಸಲ್ಟ್ ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಅಭ್ಯರ್ಥಿಗಳು ಯಾರು ಯಾವ ಒಂದು ಡಿಸ್ಟ್ರಿಕ್ಟ್ ಇಂದ ನೀವು ಅಪ್ಲೈ ಮಾಡಿದ್ರಿ, ಸೊ ಆ ಒಂದು ಡಿಸ್ಟ್ರಿಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ನಿಮ್ಮ ರಿಸಲ್ಟ್ ನ ಇಲ್ಲಿ ಚೆಕ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಬಳ್ಳಾರಿ ನಾನು ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ಬಳ್ಳಾರಿ ಒಂದು ಪೇಪರ್ 1 ಪೇಪರ್ 2 ನ ಮಾರ್ಕ್ಸ್, ಸೊ ಆಮೇಲೆ ರಿಜಿಸ್ಟರ್ ನಂಬರ್, ಕ್ಯಾಂಡಿಡೇಟ್ ನೇಮು, ಅಪ್ಲಿಕೇಶನ್ ನಂಬರ್, ಸೀರಿಯಲ್ ನಂಬರ್, ಎವ್ರಿಥಿಂಗ್ ಇಸ್ ಗಿವನ್ ಹಿಯರ್. ಓಕೆ, ಸೊ ಇಲ್ಲಿ ನೀವು ನಿಮ್ಮ ಒಂದು ನೇಮ್ ಮತ್ತೆ ಅಥವಾ ಅಪ್ಲಿಕೇಶನ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಈ ಚೆಕ್ ಮಾಡ್ಕೋಬಹುದು. ಸೊ ನೋಡಿ ಫ್ರೆಂಡ್ಸ್, ಈ ತರ ಒಂದು ರಿಸಲ್ಟ್ ನ ಬಿಡುಗಡೆ ಮಾಡಿದ್ದಾರೆ. ಸೊ ಇವತ್ತೇ ಈ ಒಂದು ರಿಸಲ್ಟ್ ನ ಪ್ರಕಟಣೆ ಮಾಡಿದ್ದಾರೆ. ಓಕೆ, ಸೊ ದಿನಾಂಕ 27/11/2024 ಈ ಒಂದು ರಿಸಲ್ಟ್ ನ ಪ್ರಕಟಣೆ ಮಾಡಿದ್ದಾರೆ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾರ್ಯಾರು ಈ ಒಂದು ಎಕ್ಸಾಮ್ಸ್ನ ಬರ್ದಿದ್ರಿ, ಸೊ ಈ ಒಂದು ಎಕ್ಸಾಮ್ನ ಬರ್ದಿದ್ರಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.